ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕತ್ತಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನೀವು ಥಂಬ್ನೇಲ್ ನೋಡಿ ಬಂದಿರ್ತೀರಾ. ವಾಟ್ ಈಸ್ ಇಂಜಿನ್ ಬ್ರೇಕಿಂಗ್ ಆ್ಯಂಡ್ ಡಸ್ ಇಂಜಿನ್ ಬ್ರೇಕಿಂಗ್ ಹಾರ್ಮ್ ಯುವರ್ ಮೋಟರ್ಸೈಕಲ್ಸ್ ಇಂಜಿನ್? ಸೊ ಏನಿದೆರಡು, ಇಂಜಿನ್ ಬ್ರೇಕಿಂಗ್ ಅಂದರೆ ಏನೋ ಮತ್ತು ಇಂಜಿನ್ ಬ್ರೇಕಿಂಗ್ ಅನ್ನೋದು ಒಂದು ಟೆಕ್ನಿಕ್ನ ನೀವು ನಿಮ್ಮ ಗಾಡಿ ಮೇಲೆ ಫಾಲೋ ಮಾಡಿದ್ರೆ ನಿಮ್ಮ ಇಂಜಿನು ಹಾರ್ಮ್ ಆಗೋ ಚಾನ್ಸಸ್ ಇದೆಯಾ? ಇಂಜಿನ್ ಬ್ರೇಕಿಂಗ್ ನಾನು ನಿಮಗೆ ಫಸ್ಟು ಥಿಯರಿಟಿಕಲ್ ಹೇಳ್ಬಿಡ್ತೀನಿ. ಇಂಜಿನ್ ಬ್ರೇಕಿಂಗ್ ತುಂಬ ಜನರಿಗೆ ಗೊತ್ತಿರುತ್ತೆ. ನೀವು ಗೇರ್ಡ್ ಮೋಟರ್ ಸೈಕಲ್ ಓಡಿಸ್ತಾ ಇದ್ದೀರ ಅಂದರೆ ಈ ಒಂದು ವರ್ಡ್ನ ನೀವು ಕೇಳಿರ್ತೀರ. ಆ್ಯಂಡ್ ಸಾಕಷ್ಟು ಜನರಿಗೆ ಈ ನಡುವೆ ಗೊತ್ತೂ ಇರುತ್ತೆ. ಬಟ್ ಈ ವಿಡಿಯೋ ಯಾರಿಗೆ ಗೊತ್ತಿಲ್ಲಲ್ಲ ಅವ್ರಿಗೋಸ್ಕರ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ಗೊತ್ತಿರೋರು ಮೇ ಬಿ ನಾನು ಏನಾದರೂ ಹೊಸದಾಗಿ ಹೇಳ್ಬಿಟ್ರೆ ನಿಮಗೆ ಯೂಸ್ಫುಲ್ ಆಗ್ಬೋದು, ಅದಕ್ಕೆ ನೀವು ನೋಡ್ಬೋದು. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬೇಕಾ ಇವೆಲ್ಲ ಸಿಟಿನಲ್ಲಿ? ಸೊ ಇಂಜಿನ್ ಬ್ರೇಕಿಂಗ್ ಬಂದು ಒಂದು ಪ್ರಾಸೆಸ್ಸು. ನೀವು ಗಾಡಿ ಓಡಿಸ್ತಾ ಇದ್ದಾಗ ವಿತೌಟ್ ಬ್ರೇಕ್ ಅಂದರೆ ನೀವು ಬ್ರೇಕ್ ಅಪ್ಲೈ ಮಾಡ್ದಿರಾ ಫ್ರಂಟ್ ಅಥವಾ ರಿಯರು, ನಿಮ್ಮ ಗಾಡಿ ಸ್ಪೀಡ್ನ ಗ್ರ್ಯಾಜುವಲ್ ಆಗಿ ಸ್ಲೋ ಮಾಡೋದು. ಸೊ ಸ್ಲೋಯಿಂಗ್ ಡೌನ್ ನಿಮ್ಮ ಮೋಟರ್ ಸೈಕಲ್, ಆ ಕಂಪ್ಲೀಟ್ ಪ್ರಾಸೆಸ್ ಇದೆಲ್ಲ. ಬರೀ ಗೇರ್ ಶಿಫ್ಟ್ ಮಾಡ್ಕೊಂಡು ಕ್ಲಚ್ ಹಿಡ್ಕೊಂಡು ಗೇರ್ ಶಿಫ್ಟ್ ಮಾಡ್ಕೊಂಡು ಡೌನ್ ಶಿಫ್ಟ್ ಮಾಡೋದಿದೆಯಲ್ಲ, ಗೇರ್ ಶಿಫ್ಟ್ ಅಲ್ಲ ಡೌನ್ ಶಿಫ್ಟ್ ಅಂತೀನಿ ಸ್ಪೆಸಿಫಿಕಲಿ. ಆ ಪ್ರಾಸೆಸ್ನ ಬಂದ್ಬಿಟ್ಟು ಇಂಜಿನ್ ಬ್ರೇಕಿಂಗ್ ಅಂತಾರೆ. ಬ್ರೇಕಿನ್ ಅಲ್ಲ, ಬ್ರೇಕಿನ್ ಬಂದ್ಬಿಟ್ಟು ಬೇರೆ ಒಂದು ಪ್ರಾಸೆಸ್. ಅದು ಇಂಜಿನ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದು ಹೆಂಗೆ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ನಮ್ಮ ಟಾರ್ಜನು. ಸೊ ಟಾರ್ಜನ್ ಅಂದರೆ AK ಬೆನೆಲಿ TRK 502. ಇದು ಇನ್ಲೈನ್ 2 ಸಿಲಿಂಡರ್ ಇಂಜಿನ್ನು ಆ್ಯಂಡ್ 6 ಸ್ಪೀಡ್. ಬ್ರೇಕ್ಸ್ ಯೂಸ್ ಮಾಡ್ದಿರಾ, ಯಾವುದೇ ಬ್ರೇಕ್ಸ್ ಯೂಸ್ ಮಾಡ್ದಿರಾ, ಬರೀ ಡೌನ್ ಶಿಫ್ಟ್ ಮಾಡಿಕೊಂಡು ಗಾಡಿನ ಸ್ಲೋ ಮಾಡೋದು, ಆ ಪ್ರಾಸೆಸ್ಸೇ ಇಂಜಿನ್ ಬ್ರೇಕ್. ಸೊ ಇದು ಫಸ್ಟ್ ಗೇರು, ಇದು ಸೆಕೆಂಡ್ ಗೇರು, ಥರ್ಡ್ ಗೇರು. ಈಗ ಅಲ್ಲಿ ಹಂಪ್ ಬಂದಿದೆ, ನಾನು ಬ್ರೇಕ್ಸ್ ಯೂಸ್ ಮಾಡಲ್ಲ, ಜಸ್ಟು ಇಂಜಿನ್ ಬ್ರೇಕಿಂಗ್ ಯೂಸ್ ಮಾಡ್ತಿದ್ದೀನಿ. ಫಸ್ಟಿಗೆ ಬಂದಿದ್ದೀನಿ ನೋಡಿ, ಸ್ಲೋ ಆಗಿಬಿಡ್ತು ಗಾಡಿ. ಸೊ ಇದು ಮಾಡೋದು ಹೆಂಗೆ, ನನ್ನ ಥ್ರಾಟ್ಲನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇವಾಗ ಅಪ್ ಶಿಫ್ಟ್ ಮಾಡಿಬಿಡ್ತೀನಿ. ಸೊ ಅಲ್ಲಿ ಇನ್ನೊಂದು ಸ್ಪೀಡ್ ಬ್ರೇಕರ್ ಇದೆ. ಸೊ ನೋಡಿ, ಇಲ್ಲಿ ಸ್ಲೋ ಆಯಿತು ನನ್ನ ಗಾಡಿ ಈ ಥರ. ಸೊ ಬ್ರೇಕ್ಸ್ ನಾನು ಯಾವುದು ಯೂಸ್ ಮಾಡ್ತಾಯಿಲ್ಲ, ರಿಯರ್ ಕೆಳಗಡೆದು ಯೂಸ್ ಮಾಡ್ತಾಯಿಲ್ಲ, ಫ್ರಂಟು ಯೂಸ್ ಮಾಡ್ತಾಯಿಲ್ಲ. ಅಪ್ ಶಿಫ್ಟ್ ಮಾಡ್ಕೊಂಡ್ಬಿಡೋಣ ತಿರ್ಗಾ. ಸೊ ಯಾವಾಗಲೂ ಸ್ಲೋ ಡೌನ್ ಮಾಡುವಾಗ ಅಂದರೆ ಕ್ಲಚ್ ಹಿಡ್ಕೊಂಡು ನೀವು ಶಿಫ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಥ್ರಾಟ್ಲ್ ಕೊಡಿ. ಸೊ ಅದೇನಾಗುತ್ತೆ, ಕ್ಲಚ್ ಪ್ಲೇಟ್ ಇರುತ್ತಲ್ಲ ಅದು ಫ್ರೀ ಆಗಿಬಿಟ್ಟು ಸ್ಪಿನ್ ಆಗುತ್ತೆ. ಆ ಟೈಮಲ್ಲಿ ನೀವು ಶಿಫ್ಟ್ ಮಾಡಿಬಿಟ್ರೆ ಡೌನ್ ಶಿಫ್ಟು ಅಷ್ಟೊಂದು ಪ್ರೆಷರ್ ಬಿಡೋಲ್ಲ ಪ್ರೆಷರ್ ಪ್ಲೇಟ್ಸ್ ಮೇಲೆ. ನೋಡಿ ಇವಾಗ ಥರ್ಡ್ ಗೇರಲ್ಲಿ ಇದ್ದೀನಿ, ಬಟ್ ಸ್ಲೋ ಮಾಡ್ಕೊಬೇಕು ಅಷ್ಟೇ. ಇಂಜಿನ್ ಬ್ರೇಕಿಂಗ್ ಪ್ರಾಸೆಸ್ ಅನ್ನೋದು ಯಾವಾಗ ನಿಮ್ಮ ಇಂಜಿನ್ನ ಹಾರ್ಮ್ ಮಾಡುತ್ತೆ ಅಂದರೆ RPM ಲಿಮಿಟ್ಸ್ ಒಂದಿರುತ್ತಲ್ಲ, ಈ ರೆಡ್ ಲೈನಿಗೆ ಮುಟ್ಬಾರ್ದು. ಸೊ ಪ್ರತಿಯೊಂದು ಗೈಡ್ ಮೋಟರ್ ಸೈಕಲಲ್ಲಿ ಈ ಒಂದು RPM ಮೀಟರ್, ಟ್ಯಾಕೋಮೀಟರ್ ಅಂತಾರಲ್ಲ, ಇದು ರೆಡ್ ಲೈನ್ನ ಯಾವಾಗಲೂ ಮುಟ್ಬಾರ್ದು. ಅದಿಲ್ದಿರ ನೀವು ಒಳಗಡೆನೆಲ್ಲ ಶಿಫ್ಟ್ ಮಾಡ್ತಿದ್ದೀವಿ ಅಂದರೆ ಎಲ್ಲ ಪರ್ಫೆಕ್ಟ್ ಆಗಿದೆ, ಏನೂ ಆಗಲ್ಲ, ನಿಮ್ಮ ಇಂಜಿನ್ ಯಾವುದೇ ಕಾರಣಕ್ಕೂ ಹಾರ್ಮ್ ಆಗಲ್ಲ. ಏನು ರ್ಯಾಂಪ್ ವಾಕ್ ನಡೀತೈತಾ, ಆರಾಮಾಗಿ ಏನೋ ಗಾರ್ಡನಲ್ಲಿ ನಡೆದಂಗೆ ನಡೀತವ್ರೆ. ಸೊ ಇಂಜಿನ್ ಬ್ರೇಕಿಂಗ್ ಬಂದು ನಿಮ್ಮ ಗೇರ್ ಬಾಕ್ಸ್ನ ಹಾರ್ಮ್ ಮಾಡುತ್ತಾ? ಇಲ್ಲ ಗುರು, ನಾನು ಹೇಳ್ದಂಗೆ ಟ್ರಾನ್ಸ್ಮಿಷನ್ ಬಾಕ್ಸ್ ಹಾಳಾಗೋದು ಯಾವಾಗಂದರೆ ನೀವು ಆಲ್ರೆಡಿ ಹೈ RPM ಅಲ್ಲಿ ಇದ್ದೀರಾ. ಹೈ RPM ಅಲ್ಲಿ ಇಟ್ಬಿಟ್ಟು ನೀವು ವಾಪಸ್ ಡೌನ್ ಶಿಫ್ಟ್ ಮಾಡ್ತೀರಾ ಅಂದರೆ ಅದೇ ಟೈಮಲ್ಲಿ ರೆಡ್ ಲೈನ್ ಮಾಡಬಾರ್ದು ನಿಮ್ಮ ಇಂಜಿನ್ RPM. ಆ ರೆಡ್ ಲೈನ್ ಮಾಡಿದಾಗಲೇ ಪ್ರಾಬ್ಲಮ್ಗಳಾಗೋದು. ಸೊ ಯಾವತ್ತು ವಿತಿನ್ ರೆಡ್ ಲೈನ್ ಇದ್ದಾಗ ನಿಮ್ಮ ಹೈ ಸ್ಪೀಡು, ಅದರಲ್ಲಿ ನೀವು ಡೌನ್ ಶಿಫ್ಟ್ ಮಾಡಿದ್ರೆ ಇಟ್ ಶುಡಂಟ್ ಟಚ್ ದಿ ರೆಡ್ ಲೈನ್. ಅಷ್ಟೊಂದು ತಲೆಯಲ್ಲಿ ಇರಬೇಕು. ಅದೊಂದು ಇದ್ಬಿಟ್ರೆ ಆರಾಮಾಗಿ ನೀವು ಡೌನ್ ಶಿಫ್ಟ್ ಮಾಡ್ಕೊಬೋದು. ಅದರಿಂದನೇ ಇಂಜಿನ್ ಬ್ರೇಕಿಂಗ್ ಪ್ರಾಸೆಸ್ ಅಂತ ಆಗೋದು. ಸೊ ಇಂಜಿನ್ ಬ್ರೇಕಿಂಗ್ ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಗೇರ್ ಬಾಕ್ಸು, ಟ್ರಾನ್ಸ್ಮಿಷನ್ ಬಾಕ್ಸು ಹಾಳಾಗಲ್ಲ, ಅಥವಾ ನಿಮ್ಮ ಇಂಜಿನ್ಗೆ ಯಾವುದೇ ರೀತಿಯ ಒಂದು ಹಾರ್ಮ್ ಅನ್ನೋದು ಇಲ್ಲ. ಸೊ ಇದೊಂದು ಪ್ರಾಸೆಸ್ಸು ನೀವು ತುಂಬ ಆರಾಮಾಗಿ ಕಲಿಬೇಕು. ನಾನು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ಇದು ಅಪ್ ಶಿಫ್ಟ್ ಮಾಡಿಕೊಂಡೆ. ಸೊ ಇವಾಗ ನಾನು ಡೌನ್ ಶಿಫ್ಟ್ ಮಾಡ್ಬೇಕು ಅಂದ್ಕೊಳ್ಳಿ ವಿತೌಟ್ ಬ್ರೇಕಿಂಗು.
ಸೊ ಗ್ರ್ಯಾಜುಲಿ ನನ್ನ ಇಂಜಿನ್ ಸ್ಪೀಡ್ ಬಂದ್ಬಿಟ್ಟು ಕಡಿಮೆ ಆಗಿಬಿಟ್ರೆ ಆ ರೀತಿಯಿಂದ ನಿಮಗೆ ಇಂಜಿನ್ ಬ್ರೇಕಿಂಗ್ ಅನ್ನೋ ಪ್ರಾಸೆಸ್ ಅನ್ನೋದು ಒಂದು ಫಾಲೋ ಆಗುತ್ತೆ. ಸೋಡಿ ನಾನು ಬ್ರೇಕೇ ಮಾಡಿಲ್ಲ, ಇಂಜಿನ್ ಬ್ರೇಕಿಂಗಲ್ಲೇ ಸ್ಲೋ ಮಾಡಿಕೊಂಡು ರೈಟ್ ತಗೊಂಡೆ. ಸೊ ಇವಾಗ ಅಪ್ ಶಿಫ್ಟ್ ಮಾಡ್ತೀನಿ ನೋಡಿ, ತಿರ್ಗಾ ಇದಾಯಿತು ಅಪ್ ಶಿಫ್ಟು. ಸೊ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ದಿಸ್ ಇಸ್ ಕಾಲ್ಡ್ ಒಂದು ಡೌನ್ ಶಿಫ್ಟು, ಇದು ಇನ್ನೊಂದು. ಸೊ ಯಾವತ್ತೂ ನೋಡಿ 5000 6000 RPM 7000 RPM ಒಳಗಡೆ ಇದ್ಬಿಟ್ರೆ ನೀವು ಡೌನ್ ಶಿಫ್ಟ್ ಮಾಡುವಾಗ ದಟ್ಸ್ ಓಕೆ. ಬಟ್ ಯಾವತ್ತೂ ನಿಮ್ಮ ಇಂಜಿನ್ ಬಂದ್ಬಿಟ್ಟು ರೆಡ್ ಲೈನಿಂಗ್ ಅನ್ನೋದು ಒಂದು ಮಾಡಿಲ್ಲ ಅಂದರೆ ಸಾಕಷ್ಟು. ಸೊ ಯಾವಾಗಲೂ ಥ್ರಾಟ್ಲ್ ಕೊಟ್ಟು ಡೌನ್ ಶಿಫ್ಟ್ ಮಾಡೋದು ಕಲೀರಿ. ಸ್ಟ್ರೈಟು ಥ್ರಾಟ್ಲನ್ನ ಆಫ್ ಇಟ್ಕೊಂಡು ಡೌನ್ ಶಿಫ್ಟ್ ಮಾಡೋದಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಸೊ ದೇರ್ ಇಸ್ ಅ ಟೈಮ್ ಫಾರ್ ಯುವರ್ ಇಂಜಿನು ಮತ್ತು ಕ್ಲಚ್ ಪ್ಲೇಟು, ಆ ಗೇರ್ ಬಾಕ್ಸ್ ಮತ್ತು ಕ್ಲಚ್ ಪ್ಲೇಟ್ಗೆ ಹಿಡ್ಕೊಂಡು ಫ್ರೀ ಬಿಟ್ಬಿಟ್ಟು ಆಮೇಲೆ ನೀವು ಚೇಂಜ್ ಮಾಡಿದ್ರೆ ನಿಮ್ಮ ಗೇರ್ ಬಾಕ್ಸು ಯಾವ ರೀತಿಯಲ್ಲೂ ಹಾಳಾಗಲ್ಲ, ನಾನು ಹೇಳೋ ಅರ್ಥ. ಸೊ ಇದೊಂದು ಸಣ್ಣ ವಿಡಿಯೋ ಇಂಜಿನ್ ಬ್ರೇಕಿಂಗ್ ಬಗ್ಗೆ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಒತ್ತಿ, ಸಬ್ಸ್ಕ್ರೈಬ್ ಮಾಡಿರಿ. ಇಂಥ ಹಲವಾರು ವೀಡಿಯೋಸು ನಾನು ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ನಿಮ್ಗೆ ಏನೇ ಒಂದು ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನನ್ನ ಕೈಲಿ ಆದಷ್ಟು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೇಕ್ ಕೇರ್, ಬಾಯ್.